ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ರಿ ಇಷ್ಟು ವರ್ಷ. ನಾವು ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಈ ಸರಿ ಮಣ್ಣಿಂದೇ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಈ ವರ್ಷ ಮಣ್ಣಿಂದೇ ಮಾಡಿದ್ದೀವಿ, ಪ್ರತಿಯೊಂದೂ ಮಣ್ಣಿಂದನೇ ಮಾಡಿದ್ದೀವಿ. ಈ ಸರಿ ವ್ಯಾಪಾರ ಇಲ್ಲ. ಬಂದವರೆಲ್ಲ POPನೇ ಕೇಳ್ತಾ ಇದ್ದಾರೆ. ನಾವು ಮಣ್ಣಿಂದ ಮಾಡಿದ್ದೀವಿ, ನಮ್ಗೆ ವ್ಯಾಪಾರ ಲಾಸ್ ಆಗಿದೆ. ನೀವೇನು ಹೇಳ್ತೀರೋ ಮುಂದಕ್ಕೆ ಜನಗಳೆಲ್ಲರೂ POPನೇ ಕೇಳ್ತಾ ಇದ್ದಾರೆ. ನಾವು ವ್ಯಾಪಾರ ಫುಲ್ಲು ಲಾಸ್ ಆಗಿದೆ. 3 ವರ್ಷದಿಂದ ವ್ಯಾಪಾರನೇ ಇಲ್ಲ. ಹೋದ ವರ್ಷ ಫುಲ್ಲು ಇದಾಗಿತ್ತು, ಈ ವರ್ಷವೂ ಅಷ್ಟೇ ಆಗಿದೆ. ನಾವು 1 ಅಡಿ ಗಣೇಶದಿಂದ 10 ಅಡಿ 11 ಅಡಿವರೆಗೂ ಮಣ್ಣಿಂದೇ ಮಾಡಿದ್ದೀವಿ. ಜನಗಳಿಗೆ ಬಿಟ್ಟಿರೋದು ಇದನ್ನು. ಸರ್ ಮಣ್ಣಿಂದ ಅಂದರೆ ತುಂಬ ವೆಯ್ಟ್ ಇರುತ್ತೆ, ಎತ್ತಕ್ಕಾಗಲ್ಲ ಅಂತಾರೆ. POP ಅಂದರೆ ಈಸಿ ಆಗುತ್ತೆ, ಎತ್ಕೊಂಡೋಗೋಕ್ಕೂ ಈಸಿ ಆಗುತ್ತೆ, ಕುಣ್ಸೋಕ್ಕೂ ಈಸಿ ಆಗುತ್ತೆ ಅಂತಾರೆ. ಮಣ್ಣಿಂದ ಯಾರೂ ಬೇಡಿಕೆ ಕೊಡ್ತಾ ಇಲ್ಲ. ನೈಸರ್ಗಿಕ ಗಣಪತಿ ಅಂತಂದ್ರೆ ನಮ್ಮ ಪರಿಸರ ಪ್ರೇಮಿನೇ ನಾವು ಮಾಡಬೇಕು ಅಂತಲೇ ಮಾಡಿಸಿದ್ದೀವಿ ಈ ವರ್ಷ. ಪ್ರತಿಯೊಂದೂ ಮಣ್ಣಿಂದನೇ ಮಾಡಿರೋದು. ಆದರೆ ಜನಗಳು ಎಷ್ಟು ವಿಗ್ರಹಗಳನ್ನು ಮಾಡಿಸಿದ್ದೀರಾ ಗಣಪತಿ? ತುಂಬ ಮಾಡಿಸಿದ್ದೀವಿ ಸರ್. ಅಂದಾಜು ಅಂದರೆ 1000 ಗಣೇಶ ಮಾಡಿಸಿದ್ದೀವಿ. ಹೋದ ವರ್ಷ ಅದಕ್ಕಿಂತ ಜಾಸ್ತಿನೇ ಮಾಡಿಸಿದ್ವಿ. ಎಲ್ಲ ಸೇಲ್ ಆಯಿತು, ಆದರೆ ಇನ್ನೂ ತುಂಬಾ ಉಳಿದಿದೆ, ವ್ಯಾಪಾರ ಇಲ್ಲ. ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆ? ಮಣ್ಣಿಗಿದೆಯೋ ಸರ್? POPಗೆ ಇದೆ ಸರ್ ಬೇಡಿಕೆ, ಮಣ್ಣಿಗಿಲ್ಲ. ಆದರೆ ನೀವು ಮಣ್ಣಿಂದೇ ಮಾಡಿದ್ದೀರಿ? ನಾವು ಮಣ್ಣಿಂದೇ ಮಾಡಿದ್ದೀವಿ. ಎಲ್ಲರೂ ಎಲ್ಲ ಕಡೆನೂ ಬಿಡ್ತಾ ಇದ್ದಾರೆ POPನ. ನಮ್ಮ ಮಾವಳ್ಳಿಲಿ ಮಾತ್ರ POPನ ಬಿಡ್ತಾ ಇಲ್ಲ. ಇಲ್ಲಿ ಮಾತ್ರನೇ ಎಲ್ಲ ಥರನೂ ಬರ್ತಾರೆ, ಎಲ್ಲ ಅಧಿಕಾರಿಗಳು ಬಂದು ನಮ್ಮನ್ನು ಮಾತ್ರ ಬ್ಯಾನ್ ಮಾಡ್ತಾರೆ. ಅತ್ತಿಬೇಲಿ, ತಮಿಳ್ನಾಡು, ಮಹಾರಾಷ್ಟ್ರಗಳಿಂದ ಎಲ್ಲ ಬರ್ತಾ ಇದೆ. ಆದರೆ ಎಲ್ಲ ಕಡೆನೂ ಬಿಡ್ತಾರೆ, ಇಲ್ಲಿ ಬಿಡ್ತಾ ಇಲ್ಲ. ಇಲ್ಲಿ ವ್ಯಾಪಾರ ಫುಲ್ಲು ಎಲ್ಲರಿಗೂ ಲಾಸಲ್ಲಿ ನಡೀತಾ ಇದೆ. ಇವಾಗಲೇ ನಮ್ಗೆ ಎಷ್ಟೋ ವ್ಯಾಪಾರ ಆಗಬೇಕಾಗಿತ್ತು, ವ್ಯಾಪಾರನೇ ಇಲ್ಲ ಸರ್. ಯಾರೂ ಬರ್ತಾ ಇಲ್ಲ. ಗಿರಾಕಿ ಎಲ್ಲರೂ POP ಬೇಕು ಅಂತಾರೆ. ಮಣ್ಣಿಂದ ಇಷ್ಟನೇ ಬರ್ತಾ ಇಲ್ಲ. ಸರ್ಕಾರನೂ ಆದೇಶ ಮಾಡಿದೆ ಮಣ್ಣಿ ಪರಿಸರ. ಹೌದು, ಅವರಂತೆಯೇ ನಾವು ಹೋಗಿದ್ದೀವಿ ಸರ್. ಸರ್ಕಾರದಂತೆಯೇ ನಾವು ಮಣ್ಣಿಂದೇ ಮಾಡಿಸಿದ್ದೀವಿ. ನಮಗೇನೋ ನೋಡ್ಬೇಕು, ನೀವೇ ನೋಡಬೇಕು. ಬರ್ತಾ ಇಲ್ಲ. ನಿಮ್ಮ ಹೆಸರು? ಅನಿತಾ ಅಂತ. ಯಾವ ಏರಿಯಾದಲ್ಲಿ? ನಾವು ಮಾವಳ್ಳಿನೇ. ನಾವು 75-80 ವರ್ಷದಿಂದನೂ ನಮ್ಮ ಮಾವ ಅವರು ಮಾಡ್ಕೊಂಡು ಬಂದಿರೋ ವ್ಯಾಪಾರ ಇದು. ಅವಾಗಿಂದನೂ ತಲಾಂತರದಿಂದನೂ ಮಾಡ್ಕೊಂಡು ಬಂದಿರೋದು ಇದು. ಸರಿ, ಗಣಪತಿ ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಕ್ಕೆ ಮನ್ಸು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಡೀಬೇಕು ಅಂತ ನಮ್ಮ ಅಭಿಪ್ರಾಯನೂ ಇದೆ. ಆದರೆ ಬರ್ತಾರೆ, ನೋಡ್ತಾರೆ. ಅವರು 4-5 ವರ್ಷದಿಂದ ಒಂದು 10-15 ವರ್ಷದಿಂದ ಬೇರೆ POP ಗಣೇಶಗಳು ಮಾಡಿ ರೂಢಿ. ಅದು ತುಂಬ ಶೈನಿಂಗ್ ಕರ್ತದೆ, ತುಂಬ ಖುಷಿಯಾಗಿರ್ತದೆ. ಅದನ್ನ ನೋಡ್ಬಿಟ್ಟು ಇವಾಗ ನಾವು ಇವ್ರು BBMP ಅವರು ಅವ್ನು ಮಾಡಬಾರ್ದು ಅಂತ ಅವ್ರು ಇದು ಮಾಡಿದ್ರು. ಆ ಕಾರಣ ನಾವು ಮಣ್ಣಿಂದ ಮಾಡ್ತಾ ಇದ್ದೀವಿ. ಬಂದವರು ಏನಪ್ಪ ಇದೆ ತೊಗೊಂಡೋಗ್ಬೇಕಲ್ಲ ಅಂದ್ಬಿಟ್ಟು ಬೇಜಾರಾಗಿ ತೊಗೊಂಡೋಗ್ತಾ ಇದ್ದಾರೆ. ಹೌದು, ಕಮ್ಮಿ ಇದೆ. ಅದನ್ನು ಕೇಳ್ತಾವ್ರೆ. ಎಲ್ಲ 4 ಅಡಿ ಸುತ್ಕೊಂಡ್ಬಂದು ಮತ್ತೆ ಮಣ್ಣಿಂದ ಇಲ್ದಿರೋ ಹೋದ್ರು ಕಷ್ಟವಾಗಿ ತೊಗೊಂಡೋಗ್ತಾ ಇದ್ದಾರೆ. POP ಇಷ್ಟಪಡ್ತಾರೆ. ಅದು ನೋಡ್ಲಿಕ್ಕೆ ಸ್ವಲ್ಪ ಅಂದವಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ, ನೈಸಾಗಿರುತ್ತಲ್ಲ. ಆ ಕಾರಣದಿಂದ ಅದು ಅಲ್ಲದೆ ಇವಾಗ ಇಲ್ಲಿರೋದು ತುಂಬ ಹಿಂದಿ ಜನಗಳು ಜಾಸ್ತಿ ಇದ್ದಾರೆ. ಮಹಾರಾಷ್ಟ್ರ, ಡೆಲ್ಲಿ, ಅಲ್ಲಿ ತುಂಬ ಜನ ಬೇರೆ ಊರುಗಳಿಂದ ಬಂದಿರೋದ್ರಿಂದ ಅವ್ರ ಊರಲ್ಲಿ ಅದೇ ಅವ್ರು ಮಾಡೋದು. ಆ ಕಾರಣ ಅದೇ ಇಲ್ಲೂ ಬೇಕು ಅಂತ ಅವ್ರಿಗೆ ಇಷ್ಟಪಡ್ತಾರೆ. ಈಗೆಲ್ಲ ಮಾಮೂಲಿ ಮಾಡೋಗಿ ಮಾಡಿದ್ದೀವಿ. ಹೋದ ಸರಿ ಎಷ್ಟು ಒಂದು 5-6 ಸಾವಿರ ಮಾಡಿದ್ವಿ. ಈ ಸರಿ ಮಣ್ಣಿಂದ ಮಾಡಿದ್ದೀವಿ. ನಮಗೆ ಏನಾಗ್ತದೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅದನ್ನು ಇಷ್ಟಪಡೋರು ಇದನ್ನ ಮಾಡಿದ್ದೀವಿ, ಬಂಡವಾಳ ಸುರಿದಿದ್ದೀವಿ. ಅದೇನು ಮಾಡ್ತಾರೋ ಇನ್ನೊಂದು ವಾರದಲ್ಲಿ ಕಾದು ನೋಡ್ಬೇಕಾಗೈತೆ. ಮಾಮೂಲಿ ಇವಾಗ ಲೇಬರ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಒಂದು 5% 10% ಮಾಡಲೇಬೇಕಾಗ್ತದೆ. ಯೂಸಲ್ಲಿ ಅಷ್ಟು ಮಾಡಲೇಬೇಕು ಅಷ್ಟೇ. ಅದ್ರ ಮೇಲೆ ಮಾಡೋದು ಯಾರು ತೊಗೊಳೋದಲ್ಲ ಅಷ್ಟೇ. ತೊಗೊಂಡ್ಬರ್ಲಿ, ಮಣ್ಣಿಂದ ತೊಗೊಂಡ್ಲಿ, ಪೂಜೆ ಮಾಡಲಿ, ಎಲ್ಲಾನು ಪರಿಸರ ಉಳಿಸ್ಲಿ, ಅವ್ರು ಆನಂದವಾಗಿರ್ಲಿ, ನಮ್ಮನ್ನು ಚೆನ್ನಾಗಿರ್ಲಿ. ಮತ್ತೆ ಅದೇ ಕೇಳಿ ತೊಗೊಂಡ್ಲಿ ಅಂತ ನಾವು ಹೇಳೋದು. ನಾನು ಶ್ರೀಧರ್ ಮಾವಳ್ಳಿ ಅಂತ.